ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ಹೆಲ್ಪ್ಫುಲ್ ಟಿಪ್ಸ್ ವಿಡಿಯೋದಲ್ಲಿ ವರ್ಡ್ ಫೈಲ್ ಇಂದ ಪಿಪಿಟಿ ಸ್ಲೈಡ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇಲ್ಲಿ ಒಂದು ವರ್ಡ್ ಫೈಲ್ ಇದೆ. ಇದರಲ್ಲಿ ನಾನು ಸ್ವಲ್ಪ ಕಂಟೆಂಟ್ಸ್ ಹಾಕಿದ್ದೀನಿ. ಇದನ್ನ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಕೆಲವೊಂದು ಟೆಕ್ಸ್ಟ್ಗೆ ಈ ಸ್ಟೈಲ್ಸ್ ನ ಅಪ್ಲೈ ಮಾಡಿದ್ದೀನಿ. ಇದು ಏನಕ್ಕೆ ಅಪ್ಲೈ ಮಾಡಬೇಕು ಅಂದ್ರೆ, ನಿಮಗೆ ನಾವು ಯಾವ ತರ ಸ್ಟೈಲ್ಸ್ ಅಪ್ಲೈ ಮಾಡ್ತೀವಿ ಆ ರೀತಿ ಆ ಸ್ಲೈಡ್ಸ್ ಕ್ರಿಯೇಟ್ ಆಗುತ್ತೆ. ಈಗ ನನಗೆ ಟೈಟಲ್ ಬೇಕಂದ್ರೆ ಇದು ಹೆಡ್ಡಿಂಗ್ 1 ಅಂತ ನಾನು ಸ್ಟೈಲ್ಸ್ ಕೊಟ್ಟಿದ್ದೀನಿ. ಈ ಸ್ಟೈಲ್ಸ್ ಹೇಗೆ ಅಪ್ಲೈ ಮಾಡೋದು? ಇಲ್ಲಿ ಹೋಮ್ ಟ್ಯಾಬ್ ಅಲ್ಲಿ ನನಗೆ ಸ್ಟೈಲ್ಸ್ ಅಂತ ಒಂದು ಗ್ರೂಪ್ ಇದೆ. ಇಲ್ಲಿ ನನಗೆ ಹೆಡ್ಡಿಂಗ್ 1 2 3 4 5 ಅಂತ ಇರುತ್ತೆ. ನನಗೆ ಟೈಟಲ್ ಬೇಕಂದ್ರೆ ಅದನ್ನ ಹೆಡ್ಡಿಂಗ್ 1 ಅಂತ ಮಾಡಬಹುದು. ಇದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ, ಯಾವ ಟೆಕ್ಸ್ಟ್ ನನಗೆ ಹೆಡ್ಡಿಂಗ್ ಬರಬೇಕು ಅಥವಾ ಟೈಟಲ್ ಬರಬೇಕು ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಹೆಡ್ಡಿಂಗ್ 1 ಅಂತ ಇರುತ್ತಲ್ಲ, ಇದನ್ನ ನಾನು ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಇದು ಹೆಡ್ಡಿಂಗ್ 1 ಆಗುತ್ತೆ. ಈ ರೀತಿ. ಸೊ ಅದೇ ರೀತಿ ನನಗೆ ಇದು ಬುಲೆಟ್ ಪಾಯಿಂಟ್ಸ್ ಬರಬೇಕು ಅಂದ್ರೆ ಹೆಡ್ಡಿಂಗ್ 2 3 4 5 ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡು ಈ ತರ ಡಾಕ್ಯುಮೆಂಟ್ ನಾನು ಫಸ್ಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇದು ಪ್ರಿಪೇರ್ ಮಾಡಾದ್ಮೇಲೆ ನಾನು ಏನ್ ಮಾಡ್ತೀನಿ, ಇದನ್ನ ಕ್ಲೋಸ್ ಮಾಡ್ತೀನಿ. ಇದನ್ನ ಕ್ಲೋಸ್ ಮಾಡ್ಬಿಟ್ಟು ನಾನು ಪಿಪಿಟಿ ಫೈಲ್ ಹೋಗ್ತೀನಿ. ಈ ಪಿಪಿಟಿ ಫೈಲ್ ಅಲ್ಲಿ ನನಗೆ ಇಲ್ಲಿ ಇನ್ಸರ್ಟ್ ಟ್ಯಾಬ್ ಅಂತ ಇರುತ್ತೆ. ಇಲ್ಲಿ ನಾನು ಏನ್ ಮಾಡ್ತೀನಿ, ನ್ಯೂ ಸ್ಲೈಡ್ ಆಪ್ಷನ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡಿ ಸ್ಲೈಡ್ಸ್ ಫ್ರಮ್ ಔಟ್ಲೈನ್ ಅಂತ ಹೇಳಿ. ಈ ಸ್ಲೈಡ್ಸ್ ಫ್ರಮ್ ಔಟ್ಲೈನ್ ಏನ್ ಮಾಡುತ್ತೆ ಅಂದ್ರೆ, ಕ್ಲಿಕ್ ಮಾಡಿದಾಗ ನಾವು ಈಗ ತಾನೇ ಪ್ರಿಪೇರ್ ಮಾಡಿರೋ ವರ್ಡ್ ಡಾಕ್ಯುಮೆಂಟ್ ಅದು ಸೆಲೆಕ್ಟ್ ಮಾಡಬೇಕು. ಇದು ಇಲ್ಲಿ ಇನ್ಸರ್ಟ್ ಔಟ್ಲೈನ್ ಅಂತ ಒಂದು ವಿಂಡೋ ಬರುತ್ತೆ. ಇಲ್ಲಿ ನಾನು ಕ್ರಿಯೇಟ್ ಪಿಪಿಟಿ ಫ್ರಮ್ ವರ್ಡ್ ಅಂತ ಒಂದು ಫೈಲ್ ಏನ್ ಕ್ರಿಯೇಟ್ ಮಾಡಿದೆ ಈಗ ತಾನೇ, ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಅಂತ ಕೊಡ್ತೀನಿ. ನಾನು ಇನ್ಸರ್ಟ್ ಅಂತ ಕೊಟ್ರೆ ಅಲ್ಲಿ ನಾನು ಏನ್ ಕ್ರಿಯೇಟ್ ಮಾಡಿದೆ ಡಾಕ್ಯುಮೆಂಟ್ಸ್ ಅಲ್ಲಿ ಆ ಸ್ಟೈಲ್ಸ್ ಪ್ರಕಾರ ನಮಗೆ ಸ್ಲೈಡ್ಸ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಈಗ ನೀವು ಇಲ್ಲಿ ನೋಡಿದ್ರೆ ನೋಡಿ, ಅಲ್ಲಿ ಹೆಡ್ಡಿಂಗ್ 1 ಅಂತಿತ್ತು, ಹೆಡ್ಡಿಂಗ್ 2 ಹೆಡ್ಡಿಂಗ್ 3 ಅಂತ ನಾನು ಸೆಲೆಕ್ಟ್ ಮಾಡಿದ್ದೆ. ಆ ರೀತಿ ಇಲ್ಲಿ ನನಗೆ ಸ್ಲೈಡ್ಸ್ ಕ್ರಿಯೇಟ್ ಆಗ್ಬಿಡುತ್ತೆ. ಈಗ ನಲ್ಲಿ ಆ ವರ್ಡ್ ಫೈಲ್ ನಾನು ಓಪನ್ ಮಾಡಿ ನೋಡಿದ್ರೆ ಇಲ್ಲಿ ನಾನು ಏನ್ ಕಂಟೆಂಟ್ಸ್ ನಾನು ಕ್ರಿಯೇಟ್ ಮಾಡಿದ್ದೆ ಅದೇ ರೀತಿ ನನಗೆ ಇಲ್ಲಿ ಪಿಪಿಟಿ ಕೂಡ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಹೆಡ್ಡಿಂಗ್ 1 ಅಂತಿದೆ, ಮತ್ತೆ ಇಲ್ಲಿ ಹೆಡ್ಡಿಂಗ್ 2 ಹೆಡ್ಡಿಂಗ್ 3 ಹೆಡ್ಡಿಂಗ್ 4 ಅಂತಿದೆ. ಎಲ್ಲ ನೋಡಿದ್ರೆ ನೋಡಿ, ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಹೆಡ್ಡಿಂಗ್ 3 ಅಂಡ್ ಹೆಡ್ಡಿಂಗ್ 4. ಸೊ ಈ ರೀತಿ ನಾನು ಸ್ಲೈಡ್ ನ ಕ್ರಿಯೇಟ್ ಮಾಡ್ಕೋಬಹುದು. ಎಲ್ಲೆಲ್ಲಿ ಅದು ಹೆಡ್ಡಿಂಗ್ 1 ಸ್ಲೈಡ್ಸ್ ಅಪ್ಲೈ ಆಗಿರುತ್ತೆ ಅಲ್ಲೆಲ್ಲ ಇದು ಹೊಸ ಸ್ಲೈಡ್ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿ ಇಲ್ಲಿ ಹೊಸ ಸ್ಲೈಡ್ಸ್ ಇಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ನಾನು ಒಂದು ವರ್ಡ್ ಫೈಲ್ ಇಂದ ಪಿಪಿಟಿ ಸ್ಲೈಡ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿದ್ರೆ ನೀವು ಎಲ್ಲ ಸ್ಲೈಡ್ಸ್ ಈ ರೀತಿ ಕ್ರಿಯೇಟ್ ಆಗಿರುತ್ತೆ. ಒಂದು ಸ್ಲೈಡ್ ನನಗೆ ಹೆಡ್ಡಿಂಗ್ 1 ಸ್ಟೈಲ್ಸ್ ಕೊಟ್ರೆ ಅದು ಬೇರೆ ಸ್ಲೈಡ್ಸ್ ನ ಕ್ರಿಯೇಟ್ ಮಾಡುತ್ತೆ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.